ಆಶಯಿಸ್ತೀವಿ. ಓಕೆ, ತ್ರಿವಿಕ್ರಮ್ ಅವರು ಮೊನ್ನೆ ಇದೇ ಗುಬ್ಬಿ ವಿಚಾರವಾಗಿ ಗುಬ್ಬಿ ಊರಿನ ಬಗ್ಗೆ ಸ್ವಲ್ಪ ಒಳ್ಳೆ ಥರದಲ್ಲಿ ಮಾತಾಡ್ತಾರೆ. ಗುಬ್ಬಿಗೆ ನಾನು ಏನಾದರೂ ಒಂದು ಹೆಸರು ತಾಮನ್ ಕೊಡಬೇಕು, ನಾನು ಇರೋದು ಮೈಸೂರಿನಲ್ಲಿ ಆದ್ರೂ ಹುಟ್ಟಿ ಬೆಳೆದಿದ್ದೆಲ್ಲ ಗುಬ್ಬಿಲಿ ಹಾಗೆ ಹೀಗೆ ಅಂತ ಕೆಲವು ವಿಚಾರ. ಬಾಲ್ಯ ಸ್ನೇಹಿತರು. ಸೊ ಇಲ್ಲಿ 1ನೇ ಕ್ಲಾಸಿಂದ ಅಪ್ ಟು ಇಲ್ಲಿವರೆಗೂ ಅವ್ನು ಏನ್ ನೋಡಿದ ಅಲ್ಲಿವರೆಗೂ ನಾವೆಲ್ಲ ಬಾಲ್ಯ ಸ್ನೇಹಿತರು. ಸೊ ಜೊತೆಲಿ ಇದ್ದವ್ರೇನೆ. ಸೊ ಇವತ್ತು ಅವ್ನ್ಗೆ ಆ ನೋವಿದೆ. ಸೊ ನಾನು ಗುಬ್ಬಿ ಬಿಟ್ಟು ಬಂದೆ, ಸೊ ಏನು ಮಾಡಕ್ ಆಗ್ಲಿಲ್ಲ, ನಾನು ಅಲ್ಲಿದ್ದು ಹೊರಗಡೆ ಬಂದು ಇಲ್ಲಿ ಮಾಡ್ತಿದೀನಿ ಅಂತ. ಸೊ ಆ ನೋವ್ನ ಖಂಡಿತ 100% ಫೀಲ್ ಮಾಡ್ತಾನೆ. ಸೊ ಗುಬ್ಬಿ ಜನತೆ ಅವ್ನ್ ಬರುವಿಕೆನೆ ಕಾಯ್ತಾ ಇದೆ. ಸೊ ಇಲ್ಲಿವರೆಗೂ ನೀವು ಕ್ರೌಡ್ ನೋಡ್ಬೋದು. ಸೊ ನೀವು ಆಮೇಲೆ ನಿಮ್ಗೆ ಕ್ಲಿಪ್ ಕಳ್ಸಿಕೊಡ್ತೀನಿ. ಸೊ ಅವ್ನ ಕ್ರೌಡ್ನ ಇವತ್ತು ನೋಡಿ ಅಟ್ಲೀಸ್ಟ್ 10 ಕ್ಯಾಶ್ ನಾಳೆ 100% ಅವ್ನು ಗುಬ್ಬಿಲಿ ಇರ್ತಾನೆ. ಹೌದು. ಈಗ ನಿನ್ನೆ ತ್ರಿವಿಕ್ರಮ್ ಅವರ ತಾಯಿ ಇದೇ ಜಾಗದಲ್ಲೇನೆ ಬಂದು ಮಾತಾಡಿದ್ರು. ಅವ್ರಿಗೆ ಪಾಪ ಭಾವೋದ್ವೇಗಕ್ಕೊಳಗಾಗಿದ್ರು. ಏನ್ ಮಾತಾಡ್ಬೇಕು, ನನಗೆ ಜನಗಳ ಪ್ರೀತಿನೇ ದೊಡ್ಡ ವಿಷಯ ಅನಿಸ್ತಾ ಇದೆ ಸರ್ ಅಂತ ಅಂದ್ಬಿಟ್ಟು ಅವ್ರು ಭಾವೋದ್ವೇಗಕ್ಕೊಳಗಾಗಿದ್ರು. ಇವತ್ತವರೆಗೂ ಪಾಪ ಅವ್ರ ತಾಯಿ ಹೊರಗಡೆ ನೋಡಿದವರಲ್ಲ. ಸೊ ಹಂಗಾಗಿ ಅವ್ರು ಸಡನ್ ಕ್ರೌಡ್ ಜನ ನೋಡಿದಾಗ ಸೊ ಅವ್ರು ಇಂಪ್ರೆಸ್ ಆಗೇ ಆಗ್ತಾರೆ. ಓಕೆ. ಸೊ ಅವ್ರಿಗೆ ಮಾತಾಡಕ್ ಗೊತ್ತಾಗಿಲ್ಲ. ಸೊ ನಾವು ಸ್ನೇಹಿತರಿದೀವಿ. ಸೊ ಅವ್ನಿಗೆ ಏನ್ ಗುಬ್ಬಿಯಲ್ಲಿ ಏನ್ ಆಗ್ಬೇಕಿತ್ತು ಇಲ್ಲಿವರೆಗೂ ಏನೇನ್ ಆಗಿದೆ, ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾನೆ. ಸೊ ಅವ್ನ್ ಗುಬ್ಬಿಯಲ್ಲಿ ಬಂದು ಎದ್ದು ನಿಲ್ತಾನೆ. ಸೊ ಆ ಬಲ್ಕ್ನೆಸ್ ಇನ್ ಮುಂದೆ ಮೇಂಟೈನ್ ಮಾಡೇ ಮಾಡ್ತಾನೆ. ಓಕೆ. ಇದರಿಂದ ಏನಾದರೂ ತ್ರಿವಿಕ್ರಮ್ ಅವರು ಗೆಲ್ಲೋದಾಗ್ಲಿ ಅಥವಾ ಒಂದು ಏನು ರನ್ನರ್ ಅಪ್ ಆಗೋದಾಗ್ಲಿ, ಅದಾದ್ಮೇಲೆ ಗುಬ್ಬಿ ಜನತೆ ಆಗಲಿ ಅಥವಾ ಗುಬ್ಬಿಲಿ ಇರ್ತಕ್ಕಂಥ ದೊಡ್ಡ ದೊಡ್ಡವ್ರು ಯಾರಾದ್ರೂ ಅವ್ರಿಗೆ ಒಂದು ಹೀರೋ ಪಟ್ಟನ ಹೀರೋ ಗಿರಿಮೆನ ಕೊಡ್ತಾರ? ಖಂಡಿತ ಸರ್, ಖಂಡಿತ. ನೀವು ನಮ್ಮ ಮೇಲೆ SR ಶ್ರೀನಿವಾಸ್ ಅವರು, ಸೊ ನಮ್ಮ ಲೋಕಲ್ MLA ಅವರಿಗಿರ್ತಾರೆ, KSRTC ಅಧ್ಯಕ್ಷರಾಗಿರ್ತಾರೆ. ಸೊ ಅವರು ಸಹ ವಿಶ್ ಮಾಡಿರ್ತಾರೆ. ಸೊ ಅವರ ಶ್ರೀಮತಿ ಅವರು ಭಾರತಿ ಶ್ರೀನಿವಾಸ್ ಇರ್ತಾರೆ. ಸೊ ಅವರು ವಿಶ್ ಮಾಡಿರ್ತಾರೆ. ಒಳ್ಳೊಳ್ಳೆ ಗಣ್ಯರೆಲ್ಲ ವಿಶ್ ಮಾಡಿದ್ದಾರೆ. ಸೊ ಅವ್ನ್ ದೊಡ್ಡ ಅದ್ದೂರಿ ವೆಲ್ಕಮ್ ಗುಬ್ಬಿಯಲ್ಲಿ ರೆಡಿ ಇದೆ. ಸೊ ಅವ್ನ್ ಫಸ್ಟ್ ನೀವು ಡೆಸ್ಟಿನಿ ನೋಡಿ. ಸೊ ಅವ್ನ್ 10 ಕ್ಯಾಶ್ ನಾಳೆ ಗುಬ್ಬಿಲಿ ಇರ್ತಾನೆ. ಓಕೆ. ಅಂದರೆ ಇನ್ನೂ ಒಂದು ಸ್ವಲ್ಪ ದಿನ, ನಾಳೆ ಅಂತೂ ಆಗಲ್ಲ ಪಾಪ. ಯಾಕೆಂದರೆ ಆ ಒಂದು ಫ್ರಸ್ಟ್ರೇಷನ್ಸ್ ಇರುತ್ತೆ. ಪ್ಲಸ್ ಫ್ರಸ್ಟ್ರೇಷನ್ಸ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ 3 ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿರ್ತಕ್ಕಂಥ ಉದಾಹರಣೆ ಇದೆ. 3 ತಿಂಗಳು ಆಗೇ ಹೋಯ್ತು, ಜಾಸ್ತಿನೇ ಆಯಿತು. ಸೊ ಇದ್ದಕ್ಕಿದ್ದಂಗೆ ಬಂದು ಈ ಒಂದು ವಾತಾವರಣಕ್ಕೆ ಒಕ್ಕೊಳ್ಳೋದೇ ಅದು ಒಂದು ಸ್ವಲ್ಪ ದಿನಗಳು ಬೇಕಾಗುತ್ತೆ. ರಗಡದು ಯಾವ ಕಡೆ ನೀವ್ ಎಲ್ಲಿ ನಿಲ್ಸಿದ್ರು, ನೀವ್ ಹೆಂಗ್ ಬಿಟ್ರು ಸೊ ಅವ್ನ್ ಹೋಗೋ ದಾರಿಲಿ ಬಂದೇ ಬರ್ತಾರೆ. ಸೊ ಅವ್ನಿಗೆ ಇದೆಲ್ಲ ಫ್ರಸ್ಟ್ರೇಷನ್ ಆಗ್ಲಿ, ಈ ಟಯರ್ಡ್ನೆಸ್ ಅಲ್ಲಾಗ್ಲಿ ಏನಿಲ್ಲ ಅವ್ನಿಗೆ. ಅವ್ನು 10 ವರ್ಷದಿಂದ ಇಲ್ಲಿವರೆಗೂ ಬರೀ ಪೆಟ್ಟು ಬಿದ್ದೆ ತಿನ್ಕೊಂಡ್ ಬಂದಿರೋದು. ಅವನು ಅಷ್ಟೆಲ್ಲ ಇಲ್ಲಲ್ಲ ಶಿಲೆ ಆಗಕ್ ಸಾಧ್ಯ ಇಲ್ಲ. ಅವನು ತುಂಬಾನೇ ಪೆಟ್ಟು ತಿನ್ಕೊಂಡ್ ಬಂದಿದ್ದಾನೆ. ಸೊ ಇಲ್ಲಿವರೆಗೂ ಬಂದು ಈ ಮಟ್ಟಕ್ಕೆ ನಿಂತಿದ್ದಾನೆ. ಒಂದು ಕೂಗ್ ಕೇಳಿ ಬರ್ತಾ ಇರತಕ್ಕಂಥದ್ದು ನಮ್ಮ ಹನುಮಂತು ಅವ್ರ ಬಗ್ಗೆ. ಹನುಮಂತು ಅವರು ಗೆಲ್ಲಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲ, ತ್ರಿವಿಕ್ರಮ್ ಅವರೇ ಗೆಲ್ಲಬೇಕು, ಏಕೆಂದರೆ ಫಸ್ಟ್ ಡೇ 1ಇಂದನೂ ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ ಅಂತ ಒಂದು ಕೂಗು ಹೇಳ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಈಗ ಅಕಸ್ಮಾತಾಗಿ ಹನುಮಂತು ಅವ್ರು ಏನಾದರೂ ವಿನ್ ಆದರೆ ನಿಮ್ಮ ಒಂದು ಹೇಳಿರೋ ತರ, ಸುದೀಪ್ ಸರ್ ಹೇಳಿರೋ ತರ ಅದು ವ್ಯಕ್ತಿತ್ವದ ಆಟಕ್ಕೆ ಸಂಬಂಧಪಟ್ಟಿದ್ದೇನೆ. ಸೊ ವ್ಯಕ್ತಿತ್ವ ಇಬ್ರಲ್ಲೂ ನಾವು ಅವ್ನ್ ಸ್ಟ್ರಾಂಗು ಇವ್ನ್ ಕಡಿಮೆ ಅನ್ನಕ್ಕಾಗಲ್ಲ. ಸೊ ಮೆಂಟಲಿ ಅವ್ರು ಇರ್ತಾರೆ, ಫಿಸಿಕಲಿ ಇವ್ರು ಇರ್ತಾರೆ. ಸೊ ಎರಡೂ ಡಿಫ್ರೆಂಟ್ ಶೇಡ್ ಇರುತ್ತೆ. ಸೊ ಆ ಶೇಡ್ ಅಲ್ಲಿ ಸೊ ನಮ್ಗೆ ಏನ್ ಅನ್ಸುತ್ತೆ, ನಮ್ ಗೆಳೆಯ ನನ್ ಸ್ನೇಹಿತ ಸೊ ಗೆಲ್ತಾನೆ ಅನ್ನೋ ಹೋಪ್ ನನ್ಗಿದೆ. ಸೊ ಹಂಗಾಗಿ ಗೆಲ್ತಾನೆ. ಓಕೆ, ಖಂಡಿತವಾಗಿ ಸರ್. ಥ್ಯಾಂಕ್ ಯು ಸರ್. ಬ್ರದರ್ ಇದಾರೆ.